ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿರೋ ಪ್ರಕಾರ ನೌನ್ಸ್ ಅಂದರೆ ಅಗೇನ್ ನೌನ್ ನಂಬರಲ್ಲಿ ವಿ ಹ್ಯಾವ್ ದೀಸ್ 5 ಕ್ಲಾಸಿಫಿಕೇಶನ್ಸ್, ರೈಟ್? ಈ 5 ಕ್ಲಾಸಿಫಿಕೇಶನ್ಸಲ್ಲಿ ಯಾವ ಜಾಗದಲ್ಲಿ ಏನಿದಾವೋ, ಯಾವ ವರ್ಡ್ ಇದೆಯೋ ಅಂತ ನಿಮ್ಗೆ ಗೊತ್ತಾಗಬೇಕು, ರೈಟ್? ಇವೆಲ್ಲ ಸಿಂಗ್ಯುಲರ್ ನೌನ್ ಥರ ಕಾಣಿಸೋ ಪ್ಲೂರಲ್ ನೌನ್ಗಳು. ಅದು ನಿಮ್ಗೆ ಗೊತ್ತಾದರೆ ನೆಕ್ಸ್ಟ್ ಪೊಲೀಸ್ ಅಂತ ಬಂದಾಗ ದಟ್ ಈಸ್ ಅ ಪ್ಲೂರಲ್ ನೌನ್ ಅಂತ ನಿಮಗೆ ಅನಿಸುತ್ತೆ. ಇನ್ಫ್ಯಾಂಟ್ರಿ ಅಂತ ಬಂದಾಗ ದಿಸ್ ಇಸ್ ಅ ಪ್ಲೂರಲ್ ನೌನ್ ಅಂತ ಅನಿಸುತ್ತೆ. ಎಸ್, ದೀಸ್ ಆರ್ ಆಲ್ ಓಕೆ. ಪ್ಲೂರಲ್ ಸಿಂಗ್ಯುಲರ್ ಐ ಮೀನ್ ನೌನ್ ನಂಬರಲ್ಲೇ ನಿಮಗೆ ಇನ್ನೊಂದಿದೆ, ಕಾಂಪೌಂಡ್ ನೌನ್ಸ್. ಅಲ್ಲೇ ನಾವು ಸ್ಟಾಪ್ ಮಾಡಿದ್ವಲ್ಲ. ಎಸ್, ಅಗೇನ್ ಇಫ್ ಯು ಆರ್ ವಾಚಿಂಗ್ ಆಲ್ ದೀಸ್ ವಿಡಿಯೋಸ್, ಯು ಕ್ಯಾನ್ ವಾಚ್ ದೀಸ್ ವಿಡಿಯೋಸ್ ಇನ್ 1.5x speed, if possible 2x speed also. It will save your time now. See, ಕಾಂಪೌಂಡ್ ನೌನ್ಸ್ ಬರೆಯೋಣವಾ? ರೈಟ್, ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ ಅಂದರೆ ಏನೋ ದೊಡ್ಡದಲ್ಲ. ಇಟ್ ಈಸ್ ಸಿಂಪಲ್. ಇಟ್ ಈಸ್ ಅ ಸಿಂಗಲ್ ನೌನ್ ಓನ್ಲಿ. ಕಾಂಪೌಂಡ್ ನೌನ್ ಅಂದರೆ ಸಿಂಗಲ್ ನೌನೇ. It is a single noun, but it is formed how? By combining. Combining what? Two or more words. Combining two or more words. Example ನೋಡೋಣ. Suppose toothpaste, tooth plus paste, it is toothpaste. And blackboard and swimming pool, and sunrise is for sunrise, etc. ಯು ವಿಲ್ ಬಿ ಗೆಟಿಂಗ್. ಬಟ್ ಈ ಕಾಂಪೌಂಡ್ ನೌನ್ಗಳಿದಾವಲ್ಲ, CN ಅಂತ ಹೇಳ್ತೀನಿ ಈಗ ನೋಡಿ. ಕಾಂಪೌಂಡ್ ನೌನ್ಗಳು, ದೀಸ್ ಆರ್ ಅಗೇನ್ ಕ್ಲಾಸಿಫೈಡ್ ಇಂಟು 3 ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್. ಕ್ಲೋಸ್ಡ್ ಕಾಂಪೌಂಡ್ ನೌನ್ ಅಂದ್ರೆ ಏನು? ಸಿಂಪಲ್, ಆಸ್ ಐ ಟೋಲ್ಡ್ ಯು ನೋ, ಟೂತ್ ಬ್ರಷ್. ಓಕೆ, ಟೂತ್ ಬ್ರಷ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಎಸ್, ಬ್ಲ್ಯಾಕ್ ಬೋರ್ಡ್. ಇನ್ನೊಂದು ಹೇರ್ ಕಟ್. ನಾಳೆ ಹೇರ್ ಕಟ್ ಮಾಡ್ಕೋಬೇಕು ಅದಕ್ಕೆ. ಓಕೆ, ನೋಡಿ, ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್. ಯಾಕೆ ಕ್ಲೋಸ್ಡ್ ಅಂತ ಹೇಳಿದಿನೋ ಈಗ ಅರ್ಥ ಆಗುತ್ತೆ. ಕಾಂಪೌಂಡ್ ನೌನ್ಸ್ ಅಲ್ಲಿ ದೇರ್ ಆರ್ ಓಪನ್ ಆಲ್ಸೋ. ಓಪನ್ ಕಾಂಪೌಂಡ್ ನೌನ್ಸ್ ಹೇಗೆ ನೋಡಿ. ಅದೇ ಹೇಳಿದ್ನಲ್ಲ, ಸ್ವಿಮ್ಮಿಂಗ್ ಪೂಲ್, ರೈಟ್? ವಾಷಿಂಗ್ ಮಿಷಿನ್, ಈ ಥರ. ಇವೆಲ್ಲ ಏನು ನೋಡಿ, ಈ ಎರಡಕ್ಕೂ ವ್ಯತ್ಯಾಸ ಈಗ ಕಾಣಿಸ್ತಾ ಇದೆಯಾ? ಇಲ್ಲಿ ದೀಸ್ ವರ್ಡ್ಸ್ ಆರ್ ಸಿಂಗಲ್ ವರ್ಡ್ಸ್. ಅಂದರೆ ಈ ಟೂತ್ ಆ್ಯಂಡ್ ಬ್ರಷ್ ಮಧ್ಯ ಗ್ಯಾಪ್ ಇದೆಯಾ? ಇಲ್ಲ, ಅದಕ್ಕೆ ಕ್ಲೋಸ್ಡ್ ಕಾಂಪೌಂಡ್. ಇಲ್ಲಿ ಸ್ವಿಮ್ಮಿಂಗ್ ಆ್ಯಂಡ್ ಪೂಲ್ ಮಧ್ಯ ಗ್ಯಾಪ್ ಇದೆಯಾ? ಇದೆ, ಅದಕ್ಕೆ ದೀಸ್ ಆರ್ ಓಪನ್ ಕಾಂಪೌಂಡ್ ನೌನ್ಸ್, ರೈಟ್? ಮೂರನೇದು ರೈಟ್, ಇಲ್ಲೇ ಬರೆಯೋಣ. ಆಲ್ಸ್ ಓಕೆ, ಥರ್ಡ್ ಒನ್ ಐ ವಿಲ್ ಟೇಕ್ ಇಟ್ ಟು ಡೌನ್, ರೈಟ್? ಇಲ್ಲಿ hyphenated nouns, hyphenated common nouns, sorry, compound nouns. Hyphenated ಅಂದ್ರೆ ಏನು? ಸಿಂಪಲ್, ಸನ್ ಹೈಫನ್ ಇನ್ ಲಾ, ರೈಟ್? ಇದೇ ಸೇಮ್ ಅದೇ. ಸನ್ ಬದಲು ಡಾಟರ್ ಇನ್ ಲಾ, ರೈಟ್? ಇದೇ ತರಹ ಇನ್ನು ಅಗೇನ್ ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಬಿಟ್ಸ್. ಅಗೇನ್ ಕ್ವಶನ್ ಥರ ಕೊಡ್ಬೋದು, ಅದೇ ಇನ್ಫಾರ್ಮೇಷನ್ ಥರನೂ ಕೊಡ್ಬೋದು. ನಾನು ಎರಡು ಕೊಡ್ತೀನಿ. ಕಮಾಂಡರ್ ಇನ್ ಲಾ ಏನದು? ಕಮಾಂಡರ್ ಇನ್ ಚೀಫ್, ರೈಟ್? ಸೇಮ್, ಚೀಫ್ ಅಂದರೆ ಎಡಿಟರ್ನು ಬರ್ತಾನೆ. ಎಡಿಟರ್ ಇನ್ ಚೀಫ್, ರೈಟ್? ನೆಕ್ಸ್ಟ್ ಪಾಸರ್ ಬೈ, ರೈಟ್? ಇವೆಲ್ಲ ಏನು? ಹೈಫೋನೇಟೆಡ್ ನೌನ್ಸ್ಗಳು ಆ್ಯಂಡ್ ಹೈಫೋನೇಟೆಡ್ ಕಾಂಪೌಂಡ್ ನೌನ್ಗಳು. ಎರಡು ಅಥವಾ ಮೋರ್ ವರ್ಡ್ಸ್ನ ಜಾಯಿನ್ ಮಾಡಿ ಒಂದು ಸಿಂಗಲ್ ನೌನ್ ಥರ ಮಾಡಿದ್ರೆ ದೋಸ್ ಆರ್ ಕಾಂಪೌಂಡ್ ನೌನ್ಸ್. ಅದರೊಳಗೆ ಹೈಫನ್ ಇದ್ದರೆ ದೋಸ್ ಆರ್ ಹೈಫೋನೇಟೆಡ್ ಕಾಂಪೌಂಡ್ ನೌನ್ಸ್.
ಎರಡಕ್ಕೂ ಗ್ಯಾಪ್ ಇದ್ರೆ ಓಪನ್ ಕಾಂಪೌಂಡ್ ನೌನ್ಸ್. ಎರಡಕ್ಕೂ ಗ್ಯಾಪ್ ಇಲ್ಲ, ಒಂದೇ ವರ್ಡ್ ತರ ಆಗ್ತಾ ಇದೆ ಅಂತಂದ್ರೆ ದೋಸ್ ಆರ್ ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ ಅಂದ್ರೆ ಏನೋ ಗೊತ್ತಾಗಿದೆಯಲ್ಲ. ಓಕೆ, ಇದನ್ನೆಲ್ಲ ಯಾಕೆ ನಾವು ಕೇಳಿದ್ವಿ ಅಂತಂದ್ರೆ ಸಿಂಪಲ್. ನಾವು ಏನ್ ನೋಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ, ಅವಾಗಿಂದ ಶುರು ಮಾಡಿ ಈಗ ತನಕ ನೌನಲ್ಲಿ ನಂಬರ್ ನೋಡ್ತಾ ಇದ್ವಿ ವಿಚ್ ಆರ್ ಕೌಂಟಬಲ್ಸ್. ಕೌಂಟಬಲ್ ಇದ್ರೇನೆ ಸಿಂಗ್ಲರ ಅಥವಾ ಪ್ಲೂರಲ್ ಅಂತ ಹೇಳಕ್ಕಾಗತ್ತೆ. ಟೂತ್ ಬ್ರಷ್ಗಳು ಕೌಂಟಬಲ್ ಅಲ್ವಾ, ಕೌಂಟ್ ಮಾಡ್ಬೋದು. ಅದಕ್ಕೆ ಇದಕ್ಕೆ ಸಿಂಗ್ಲರ್ ಇದ್ರೆ ಪ್ಲೂರಲ್ ಏನು, ಟೀತ್ ಬ್ರಷ್ ಅಂತ ಹೇಳ್ತೀರಾ, ಇಲ್ಲ ಟೂತ್ ಬ್ರಷಸ್ ಅಂತ ಹೇಳ್ತೀರಾ. ಇಟ್ ಇಸ್ ಸಿಂಪಲ್. ಟೀತ್ ಬ್ರಷ್ ಅಂತ ಹೇಳಲ್ಲ, ಟೂತ್ ಬ್ರಷಸ್ ಅಂತ ಹೇಳ್ತೀರಾ. ಯಾಕೆ? ಸಿಂಪಲ್. ಇಲ್ಲಿ ಏನ್ ಯಾವ್ದ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬ್ರಷ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಟೂತ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಸ್, ಯು ಆರ್ ಸ್ಪೀಕಿಂಗ್ ಅಬೌಟ್ ಬ್ರಷ್. ಅದಕ್ಕೆ ಸಬ್ಜೆಕ್ಟ್ ಏನೋ ಅದೇ ಪ್ಲೂರಲ್ ಆಗೋದು, ಸಬ್ಜೆಕ್ಟ್ ಏನೋ ಅದೇ ಪ್ಲೂರಲ್ ಆಗೋದು. ಅದಕ್ಕೆ ಇಲ್ಲಿ ಟೂತ್ ಬ್ರಷ್ಗೆ ನಾವು ಟೀತ್ ಬ್ರಷ್ ಅಂತ ಬರೆಯಲ್ಲ, ವಿ ಜಸ್ಟ್ ರೈಟ್ ದ ಪ್ಲೂರಲ್ ಆಸ್ ಟೂತೆ, ಬಟ್ ಬ್ರಷಸ್ ಅಂತ ಬರಿತೀವಿ. ಇಲ್ಲೂ ಹಂಗೆ ಬ್ಲ್ಯಾಕ್ನ ಬ್ಲ್ಯಾಕ್ಸ್ ಅಂತ ಬರಿತೀವ, ಬರೆಯೋಕ್ಕಾಗಲ್ಲ, ಬಿಕಾಸ್ ದಟ್ ಇಸ್ ಅನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಮಾತಾಡುವಾಗ ಗೊತ್ತಾಗುತ್ತೆ. BOARDS, ಬ್ಲ್ಯಾಕ್ ಬೋರ್ಡ್ಸ್ ಪ್ಲೂರಲ್ ಮಾಡಬೇಕು ಅಂದರೆ. ಹೇರ್ ಕಟ್ನ ಏನು ಮಾಡ್ಬಿಟ್ರ? ಹೇರ್ ಇಸ್ ಅ ಅನ್ಕೌಂಟಬಲ್ ನೌನ್ ಯಾರ್, ಇದಕ್ಕೆ ಪ್ಲೂರಲ್ ಬರೆಯೋಕ್ಕಾಗಲ್ಲ. ಕಟ್ ಅಂದರೆ ಒನ್ ಕಟ್, ಕಟ್ಸ್ ಅಂದರೆ ಮಲ್ಟಿಪಲ್ ಕಟ್ಸ್, ಹೇರ್ ಕಟ್ಸ್. ಯಾ, ಅದೇ ಥರ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಅಂದರೆ ಏನು? ದಿಸ್ ಇಸ್ ವರ್ಬ್ ಪ್ಲಸ್ ING, ಜೆರಂಡ್ ರೈಟ್. ಅದರಲ್ಲಿರೋ ವರ್ಬ್ಗೋಸ್ಕರ ಬಂದಿರೋ ನೌನ್ ಇಸ್ ಪೂಲ್. ಇದೆಲ್ಲ ಜೆರಂಡ್ ಇನ್ಫಿನಿಟಿವ್. ವರ್ಬಲ್ಲಿ ವಾಟ್ ಇಸ್ ದಿಸ್, ಫೈನೈಟ್ಸ್ ಅಂಡ್ ನಾನ್ ಫೈನೈಟ್ಸ್ ಅಂತ ಬರ್ತವೆ. ನಾನ್ ಫೈನೈಟ್ ಅಲ್ಲಿ 3 ಬರೋದು, ಜೆರಂಡ್, ಇನ್ಫಿನಿಟಿವ್ ಅಂಡ್ ಪಾರ್ಟಿಸಿಪಲ್. ಅವೆಲ್ಲ ಈಗ ಬೇಡ. ಈಗ ನಾವು ವಿ ಆರ್ ಸ್ಟಡಿಂಗ್ ಅಬೌಟ್ ನೌನ್. ಅಫ್ಕೋರ್ಸ್ ಇಟ್ ಇಸ್ ಆಲ್ಸೋ ಎಕ್ಸ್ಟೆನ್ಷನ್ ಆಫ್ ನೌನ್, ಬಟ್ ನೆನ್ಪಿಟ್ಕೊಳ್ಳಿ, ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಸ್ವಿಮ್ಮಿಂಗ್ ಈಸ್ ವಾಟ್, ಅದನ್ನ ಪ್ಲೂರಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಿಮ್ಮಿಂಗ್ನ ನಾನು ಪ್ಲೂರಲ್ ಮಾಡೋಕ್ಕಾಗಲ್ಲ ಅಂತ ಅದು ಹಾಗೆ ಬರಿತೀನಿ. ಗ್ಯಾಪ್ ಇದೆ, ಪೂಲ್ಸ್, ಸ್ವಿಮ್ಮಿಂಗ್ ಪೂಲ್ಸ್. ಅದೇ ಥರ ವಾಷಿಂಗ್ ಮಿಷಿನಲ್ಲಿ ವಾಷಿಂಗ್ನ ನಾನು ಪ್ಲೂರಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬಟ್ ಮೆಷಿನ್ನ ಮಾಡ್ಬೋದು. ಸೊ ಮೆಷಿನ್ಸ್, ವಾಷಿಂಗ್ ಮೆಷಿನ್ಸ್ ಅಂತ ಹೇಳ್ತೀವಿ, ಸ್ವಿಮ್ಮಿಂಗ್ ಪೂಲ್ಸ್ ಅಂತ ಹೇಳ್ತೀವಿ, ಸ್ವಿಮ್ಮಿಂಗ್ಸ್ ಪೂಲ್ ಅಂತ ಹೇಳಲ್ಲ. ಈಗ ಅರ್ಥ ಆಗ್ತಾ ಇದೆಯಾ? ದೇರ್ ಇಸ್ ಅ ಲಾಜಿಕ್ ಬಿಹೈಂಡ್ ಇಟ್. ಈಗ ನೋಡಿ, ಹೈಫನೇಟೆಡ್ ಕಾಂಪೌಂಡ್ ನೌನಲ್ಲಿ ಪ್ಲೂರಲ್ ಬರಿಬೇಕು ಅಂತಂದರೆ ಇದು ಹಿಂಗೆ ಬರಿಬೋದು, ಸನ್ ಇನ್ ಲಾಸ್ ಅಂತ ಬರಿಬೋದು, ರೈಟ್. ಇಲ್ಲ ಅಂತಂದಾಗ ಸನ್ಸ್ ಇನ್ ಲಾ ಅಂತ ಬರಿಬೋದು. ಇಲ್ಲ ಅಂತಂದಾಗ ಸನ್ಸ್ ಇನ್ ಲಾಸ್ ಅಂತ ಬರಿಬೋದು. ಹೆಂಗಾದ್ರೂ ಬರಿಬೋದು. ಬಟ್ ಯಾವುದು ಕರೆಕ್ಟ್ ಅಂತ ಅಂದಾಗ ಇದೇನಿದು ಇನ್ ಲಾ ಪ್ರಕಾರ ಸನ್ ಆಗೋರು, ರೈಟ್. ಅಲ್ಲಿ ಲಾಕೋಸ್ಕರ ಲಾ ಪ್ಲೂರಲ್ ಬರುತ್ತಾ? ಬರಲ್ಲ. ಸೊ ಲಾಗೆ ಎಸ್ ಬರೋದೇ ಇಲ್ಲ. ಆವಾಗ ಇದು ತಪ್ಪು. ಹೆನ್ಸ್ ನಮಗೆ ಸಿಂಗ್ಯುಲರ್ ಅಥವಾ ನೌನ್ ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವ್ರನ್ನ ಪ್ಲೂರಲ್ ಮಾಡಬೇಕು. ಸನ್ಸ್ ಇನ್ ಲಾ ಇಸ್ ಕರೆಕ್ಟ್. ಆ ಥರ ಇದ್ದಾಗ ಇಲ್ಲೂ ಹಂಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ವಿ? ಡಾಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೂ ಆರ್ ಇನ್ ಲಾ. ಮದುವೆ ಆದಮೇಲೆ ಆಗೋರು, ಡಾಟರ್ ಆಗೋರು ಯಾರು? ಡಾಟರ್ ಇನ್ ಲಾ. ಸೊ ಆವಾಗ ಡಾಟರ್ನ ಪ್ಲೂರಲ್ ಮಾಡ್ತೀವಿ, ಉಳ್ದಿರೋದು ಹೆಂಗಿದೆಯೋ ಹಂಗೆ ಬರೆಯೋಣ. ಇಲ್ಲೂ ಹಂಗೆ ಚೀಫ್ಸ್ ಅಂತಾನೂ ಇರ್ತಾರಲ್ಲ, ಕಮಾಂಡರ್ಸು ಇರ್ತಾರಲ್ಲ, ಅವಾಗ ಏನು ಮಾಡ್ತೀರಾ ಸರ್? ಸಿಂಪಲ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಚೀಫ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕಮಾಂಡರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಸ್, ಯು ಆರ್ ಸ್ಪೀಕಿಂಗ್ ಅಬೌಟ್ ಕಮಾಂಡರ್ಸ್. ಅದಕ್ಕೆ ಪ್ಲೂರಲ್ ಯಾವ ಬಗ್ಗೆ ಮಾತಾಡ್ತೀವೋ, ಯಾರ ಬಗ್ಗೆ ಮಾತಾಡ್ತಿರೋ ಅದು ಎಸ್ ಆಗುತ್ತೆ. ಇಲ್ಲಿ ಚೀಫ್ ಇದ್ದಾಗ ಚೀಫೇ ಆಗುತ್ತೆ, ರೈಟ್. ಇಲ್ಲೂ ಹಂಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಡಿಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದು ಎಡಿಟರ್ಸ್ ಆಗುತ್ತೆ ಇನ್ ಚೀಫ್. ಉಳ್ದಿರೋದೆಲ್ಲ ಸೇಮ್ ಟು ಸೇಮ್. ಇಲ್ಲೂ ಹಂಗೆ ಬೈ ಅಲ್ಲ, ಇಲ್ಲಿ ಪಾಸರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಟ್ ಈಸ್ ಪಾಸರ್ಸ್ ಬೈ. ಈಗ ಗೊತ್ತಾಗಿದೆಯಾ? ನಾವು ವಾಟ್ ಅಂಡ್ ಹೌ ಯು ನೀಡ್ ಟು ರೈಟ್. ಕ್ವಶನ್ಸು ಕೊಡ್ತೀನಿ, ಬಟ್ ಫಸ್ಟ್ ಥಿಂಗ್ ಯು ನೀಡ್ ಟು ನೋ ದ ಥಿಯರಿ.
ಎಲ್ಲಿ ಎಸ್ ಬರುತ್ತೆ, ಎಲ್ಲಿ ಎಸ್ ಬರಲ್ಲ ಅಂತ ಫಸ್ಟ್ ತಿಳ್ಕೊಬೇಕು. ಯಾಕೆ ಬರಲ್ಲ ಅಂತಂದೂ ನಿಮ್ಗೆ ಗೊತ್ತಾಗಬೇಕು. ರೈಟ್. ನೆಕ್ಸ್ಟ್ ಸಪೋಸ್ ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಪೋಸ್ ಇದು ಓಕೆ. ನೆಕ್ಸ್ಟ್ ಎಕ್ಸೆಪ್ಷನ್ ಥರ ಅನ್ಕೋಬಹುದು. ಮ್ಯಾನ್ ಆರ್ ಮೆನ್. ಯಾ, ಈ ಥರನೇ ಬರಿಬೇಕು. ಮೆನ್ ಅಥ್ಲೀಟ್ಸ್ ಅಂತ ಬರಿಬೇಕು. ಓಕೆ. ಆರ್ ಎಲ್ಸ್ ವುಮನ್ ಪ್ರೊಫೆಷನಲ್ಸ್ ಅಂತಾನೆ ಬರಿಬೇಕು. ಅಥವಾ ಮೆನ್ ಬೌನ್ಸರ್ಸ್ ಅಂತ ಏನೋ ಒಂದು ಪ್ರೊಫೆಷನ್ ಇದೆಯಲ್ಲ, ಪ್ರೊಫೆಷನ್ ಜೊತೆ ನೀವು ಮ್ಯಾನ್ ಅಥವಾ ವುಮೆನ್ ಅಂತ ಆ್ಯಡ್ ಮಾಡಬೇಕು ಅಂತಂದರೆ, ದೆನ್ ಇಫ್ ಯು ಪ್ಲೂರಲೈಸ್ ದ ಪ್ರೊಫೆಷನ್, then you also need to pluralize the attached men or women to it, though it is attaching like a adjective, right? ಇದು ಕರೆಕ್ಟೇ, ಇದು ಕರೆಕ್ಟೇ, ಇದು ಕರೆಕ್ಟೇ. ಎಕ್ಸೆಪ್ಷನ್ ಒಂದಿದೆ. ಏನು? ಮ್ಯಾನ್ ಹೇಟರ್ಸ್ ಅಂತ, ಮ್ಯಾನ್ ಈಟರ್ಸ್ ಅಂತ. ಇದೂ ಕರೆಕ್ಟೇ, ಇದೂ ಕರೆಕ್ಟೇ. ಎಕ್ಸೆಪ್ಷನ್ ಇವು. ಆ್ಯಕ್ಚುಲಿ ಬರಿಬೇಕಾಗಿರೋದು ಹೆಂಗೆ? ಪ್ಲೂರಲ್ ಏನಾದರೂ ಬಂದರೆ ಪ್ಲೂರಲ್ ಬರಿಬೇಕು, ಪ್ಲೂರಲ್ ಏನಾದರೂ ಬಂದರೆ ಪ್ಲೂರಲ್ ಬರಿಬೇಕು. ಆ ಥರ ನೆನ್ಪಿಟ್ಕೊಳ್ಳಿ. ಸೊ ಮ್ಯಾನ್ ಆರ್ ವುಮೆನ್ ವಿತ್ ಪ್ರೊಫೆಷನ್, ಬೋತ್ ವರ್ಡ್ಸ್ ಮಸ್ಟ್ ಬಿ ಪ್ಲೂರಲೈಸ್ಡ್. ಇದು ಪ್ಲೂರಲೈಸ್ ಮಾಡಬೇಕು, ಇದು ಪ್ಲೂರಲೈಸ್ ಮಾಡಬೇಕು. ಆ ಥರ. ಓಕೆ. ಸಪೋಸ್ ಮಿಸ್ಲಿನಿಯಸ್ ಒಂದಿದ್ದಾವೆ. ಏನು? ಸ್ಪೂನ್ಫುಲ್. ಈಗ ಸ್ಪೂನ್ಫುಲ್ ಅನ್ನೋದು ಒಂದೇ ವರ್ಡ್. ಇದಕ್ಕೆ ಪ್ಲೂರಲ್ ಏನು? ಸ್ಪೂನ್ ಫುಲ್ಸ್. ಅದೇ ಥರ ಹ್ಯಾಂಡ್ ಫುಲ್ ಅಂತ ಇದೆ. ಇದಕ್ಕೆ ಪ್ಲೂರಲ್ ಏನು? ಹ್ಯಾಂಡ್ ಫುಲ್ಸ್. ಗ್ಲಾಸ್ ಫುಲ್ ಇದೆ. ಇದಕ್ಕೆ ಪ್ಲೂರಲ್ ಏನು? ಗ್ಲಾಸ್ ಫುಲ್ಸ್. ರೈಟ್. ಇವೆಲ್ಲ ಸೇಮ್ ನೌನಲ್ಲಿ ನಂಬರ್. ರೈಟ್. ನಂಬರ್ ಚೇಂಜ್ ಆದರೆ ಐದರ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಆಗುತ್ತೆ. ಪ್ಲೂರಲ್ ಆಗಬೇಕು ಅಂತಂದರೆ ಹೆಂಗೆ ಬರೀಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು. ಎಸ್ ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲಿ ಆ್ಯಡ್ ಮಾಡಿದ್ರೆ ಅದು ಕರೆಕ್ಟ್ ಅಂತ ನೀವು ತಿಳ್ಕೋಬೇಕು. ಅದೇ ನಾವು ನೋಡಿರೋದು. ದೇರ್ ಆರ್ ಸಮ್ ಕನ್ಫ್ಯೂಸಿಂಗ್ ಟೈಟಲ್ಸ್ ಆಲ್ಸೋ ಯಾರ್. ಇಫ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಜವಾಗ್ಲೂ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ಕನ್ಫ್ಯೂಸಿಂಗ್ ಟೈಟಲ್ಸ್. ಕನ್ಫ್ಯೂಸಿಂಗ್ ನೌನ್ ಪೈರ್ಸ್ ಅಲ್ಲ, ಕನ್ಫ್ಯೂಸಿಂಗ್ ಟೈಟಲ್ಸ್. ಫಾರ್ ಎಕ್ಸಾಂಪಲ್, ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಪ್ಲೂರಲ್ ಏನು? ಇಟ್ ಈಸ್ ಅಟಾರ್ನಿ ಜನರಲ್ಸ್ ಅಲ್ಲ, ಅಟಾರ್ನೀಸ್ ಜನರಲ್. ದಿಸ್ ಇಸ್ ಕರೆಕ್ಟ್. ದಿಸ್ ಇಸ್ ಕರೆಕ್ಟ್. ಯಾಕೆ ಅಂತ ಬೇಕು ಅಂತಂದಾಗ, ಅಗೇನ್ ದೀಸ್ ಆರ್ ಆಲ್ ಅಡ್ಜೆಕ್ಟಿವ್ ರಿಲೇಟೆಡ್. ಪೋಸ್ಟ್ ಅಡ್ಜೆಕ್ಟಿವ್ಸ್ ಅಂತ ಬರ್ತವೆ. ನಾರ್ಮಲಿ ವಾಟ್ ಡು ವಿ ರೈಟ್? ಗುಡ್ ಬಾಯ್. ಫಸ್ಟ್ ನೌನ್ ಬಂದರೆ ನೌನ್ ಮುಂದೆ ಗುಡ್ ಅಂತ ಒಂದು ಅಡ್ಜೆಕ್ಟಿವ್ ಇರುತ್ತೆ. ಬಟ್ ಇಲ್ಲಿ ಅಡ್ಜೆಕ್ಟಿವ್ ಆಫ್ಟರ್ ನೌನ್ ಕಮ್ಸ್, ದೆನ್ ಅಡ್ಜೆಕ್ಟಿವ್ ವಿಲ್ ಬಿ ಕಮಿಂಗ್. ಪೋಸ್ಟ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅವೆಲ್ಲ ಈಗ ಬೇಡ. ಅಡ್ಜೆಕ್ಟಿವ್ಸ್ ಮಾತಾಡುವಾಗ ಬೇಕು ಅಂದಾಗ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿಕೊಂಡು ನಾವು ಮಾತಾಡೋಣ. ಬಟ್ ಅದೆಲ್ಲ ನೋಡೋಕೆ ಮುಂಚೆ ಇದು ನೆನ್ಪಿಟ್ಕೋಬಹುದಾ ಅಲ್ವಾ ಅಂತ ನೋಡಿ. ರೈಟ್. ಮೇಜರ್ ಜನರಲ್. ಮೇಜರ್ ಜನರಲ್ಗೆ ಪ್ಲೂರಲ್ ಏನು? ಮೇಜರ್ ಜನರಲ್ಸ್. ಮೇಜರ್ ಜನರಲ್ಸ್. ಇಲ್ಲಿ ಎಸ್ ಇಲ್ಲಿ ಆ್ಯಡ್ ಆಗಿದೆ, ಎಸ್ ಇಲ್ಲಿ ಆ್ಯಡ್ ಆಗಿದೆ. ಅದೇ ದೀಸ್ ಆರ್ ಆಲ್ ದ ಎಕ್ಸೆಪ್ಷನ್ಸ್. ಕನ್ಫ್ಯೂಸಿಂಗ್ ಟೈಟಲ್ಸ್ ಅಂತ ನಾನು ಹೇಳಿದ್ನಲ್ಲ, ಯಾಕೆ? ಇದು ಸುಮ್ಮನೆ ಅಲ್ಲ ಅಲ್ವಾ? ನೋಡಿ, ನೋಟರಿ ಪಬ್ಲಿಕ್ ಅಂತ ಒಬ್ಬ ಇರ್ತಾನೆ. ರೈಟ್. ನೋಟರಿ ಪಬ್ಲಿಕ್ ಅಂತ ಒಬ್ಬ ಇರ್ತಾನೆ. ಅದಕ್ಕೆ ಪ್ಲೂರಲ್ ಏನು? ನೋಟರಿ ನೋಟರೀಸ್. ನೋಟರೀಸ್ ಪಬ್ಲಿಕ್ ಅಂತ. ನೆಕ್ಸ್ಟ್, ಕೋರ್ಟ್ ಮಾರ್ಷಲ್. ಕೋರ್ಟ್ ಮೂವೀಸಲ್ಲಿ ಹೇಳ್ತಾರೆ ಕೋರ್ಟ್ ಮಾರ್ಷಲ್ ಅಂತ. ರೈಟ್. ಇದಕ್ಕೆ ಪ್ಲೂರಲ್ ಏನು? ಕೋರ್ಟ್ ಮಾರ್ಷಲ್ಸ್ ಅಲ್ಲ, ಕೋರ್ಟ್ಸ್ ಮಾರ್ಷಲ್.
ಈ 4 ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವೆಲ್ಲ ನೀವು ನೆನಪು ಇಟ್ಕೊಳ್ಳೇಬೇಕು. ಓಕೆ. ಇವ್ 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 ಈ ಥರಗಳು ಏನಾದರೂ ನೀವು ಅಕಸ್ಮಾತ್ ಮರ್ತ್ಬಿಟ್ರೆ ಮುಗಿದೋಯ್ತು. ಓಕೆ. ದೇರ್ ಆರ್ ಸಮ್ ಮಿಸ್ಲಿನಿಯಸ್ ಥಿಂಗ್ಸ್ ಆಲ್ಸೋ. ಇನ್ ನೌನ್ ನಂಬರ್. ಫಾರ್ ಎಕ್ಸಾಂಪಲ್, ನೌನ್ ಪ್ಲಸ್ ಪ್ರಿಪೋಸಿಷನ್ ಪ್ಲಸ್ ನೌನ್ ಅಂತ ಬಂದರೆ ಈ 2 ನೌನ್ಸ್ ಇರ್ತಾವಲ್ಲ, ದೀಸ್ 2 ನೌನ್ಸ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ರೈಟ್? ಸಪೋಸ್ ಪೇಜಸ್ ಆಫ್ಟರ್ ಪೇಜಸ್. ಇದು ಕರೆಕ್ಟಾ? ನೋ. ಯಾವಾಗ ಪ್ರಿಪೋಸಿಷನ್ ಬರುತ್ತೆ, ಆ ಪ್ರಿಪೋಸಿಷನ್ ಅಕ್ಕಪಕ್ಕ ಸೇಮ್ ನೌನ್ ಬಂದರೆ ದೋಸ್ 2 ನೌನ್ಸ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ಸೊ you have to write like page after page. This is the correct usage. Right? Same. Door to hyphen ಯಾಕೆ? ಡೋರ್ ಟು ಡೋರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಬಿಕಾಸ್ ಯಾವಾಗ ಪ್ರಿಪೋಸಿಷನ್ ಬರುತ್ತೋ ಅದ್ರ ಪಕ್ಕ 2 ಸೇಮ್ ನೌನ್ ಬಂದರೆ ಆ ಸೇಮ್ ನೌನ್ಸ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ದ ಕಾಂಪಿಟಿಷನ್ nowadays is neck to neck. ಕರೆಕ್ಟಾ ಅಲ್ವಾ ಅಂತ ಕೇಳ್ತೀನಿ. ನಿಮಗೆ ಗೊತ್ತಾಗಿರಬೇಕು ಫಸ್ಟ್ ವಾಟ್ ಇಸ್ ದಿಸ್. ಪ್ರಿಪೋಸಿಷನ್ ಬಂದಾಗ ಪ್ರಿಪೋಸಿಷನ್ ಅಕ್ಕಪಕ್ಕ ಸೇಮ್ ನೌನ್ ಬಂದರೆ ಆ ಸೇಮ್ ನೌನ್ಸ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ಸೊ ಇಟ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಕರೆಕ್ಟ್. ದ ಕಾಂಪಿಟೇಷನ್ ಇಸ್ ನೆಕ್ ಟು ನೆಕ್. ರೈಟ್? ಸಪೋಸ್ ನೀವು ಈಗ ವಾಟ್ ಇಸ್ ದಿಸ್, ದೇರ್ ಆರ್ lakhs of hundreds of students. There are lakhs of hundreds of students. ಕರೆಕ್ಟಾ ಅಲ್ವಾ? ಕರೆಕ್ಟಾ ಅಲ್ವಾ ಅಂತ ಗೊತ್ತಾಗಬೇಕು ಅಂತಂದರೆ ಒನ್ ಥಿಂಗ್ ಯು ನೀಡ್ ಟು ನೋ ಇಸ್ ಯು ಆಲ್ವೇಸ್ ನೀಡ್ ಟು ರೈಟ್ ಇನ್ ಅಸೆಂಡಿಂಗ್ ಆರ್ಡರ್. ಸೆಕೆಂಡ್ ಪಾಯಿಂಟ್ ಮಿಸ್ಲಿನಿಯಸಲ್ಲಿ ಲ್ಯಾಕ್ಸ್ ಆಫ್ ಹಂಡ್ರೆಡ್ಸ್ ತಪ್ಪು. ಯು ಹ್ಯಾವ್ ಟು ರೈಟ್ ದೇರ್ ಆರ್ hundreds of lakhs of students who are studying for competitive exam. ಇದೇ ಥರ can I write as thousands of crores? ಈ ಥರ ಬರಿಬೋದಾ? ಎಸ್. ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ಫಸ್ಟ್ ಚಿಕ್ಕ ನಂಬರು ಆಮೇಲೆ ದೊಡ್ಡ ನಂಬರ್ ಬರಬೇಕು. ಬಂದಿದೆಯಾ? ಎಸ್. ಅದಕ್ಕೆ ಇದು ರೈಟ್. ನೆಕ್ಸ್ಟ್ ಫ್ರ್ಯಾಕ್ಷನ್ಸ್ ನೋಡೋಣ. ಫ್ರ್ಯಾಕ್ಷನ್ಸ್ ಅಲ್ಲಿ ಸಪೋಸ್ ಇಫ್ ಯು ರೈಟ್ 1/5 ಅಂತ. ಓಕೆ, ರೈಟ್. 1/5 ಆದಮೇಲೆ ಆಫ್ ದ 1/5 ಆಫ್ ದ ಸಪೋಸ್ ರೀಫಿಲ್. 1/5 ಆಫ್ ದ ರೀಫಿಲ್. ಇದೇನಿದು ಸಬ್ಜೆಕ್ಟ್ ಅನ್ಕೊಳ್ಳಿ. ಆವಾಗ ಇಲ್ಲಿ ವರ್ಬ್ ಬರಬೇಕು. ವರ್ಬ್ ಹ್ಯಾಸ್ ಬರಬೇಕಾ ಆರ್ ಹ್ಯಾವ್ ಬರಬೇಕಾ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಸೇಮ್ ನಾನು ಏನು ಬರೀತೀನಿ ಅಂತಂದರೆ 1/5 ಆಫ್ ದ ರೀಫಿಲ್ಸ್. ರೈಟ್? ರೀಫಿಲ್ಸ್ ಇಲ್ಲಿ ಹ್ಯಾಸ ಅಥವಾ ಹ್ಯಾವ. ದಟ್ಸ್ ವಾಟ್. ಈಗ 1/5 ಅನ್ನೋದೇನು ಎರಡರಲ್ಲೂ ಕಾಮನ್ ಇದೆ. ಬಟ್ ಚೇಂಜ್ ಎಲ್ಲಿ ಆಗ್ತಿರೋದು ಅಂತಂದರೆ ಇಲ್ಲಿ ರೀಫಿಲ್ ಅಂತ ಇದೆ, ಇಲ್ಲಿ ರೀಫಿಲ್ಸ್ ಅಂತ ಇದೆ. ರೈಟ್? ಫಸ್ಟ್ ಸೆಂಟೆನ್ಸ್ ಅರ್ಥ ಏನು? ಒಂದೇ ಒಂದು ರೀಫಿಲ್ ಇದೆ, ಅದರಲ್ಲಿ 1/5 ಆಫ್ ದ ರೀಫಿಲ್. ಒಂದೇ ರೀಫಿಲ್ ಇದ್ದಾಗ ಅದರಲ್ಲಿ ಅ ಲಿಟಲ್ ಪೋರ್ಷನ್, ಅ ಲಿಟಲ್ ಫ್ರ್ಯಾಕ್ಷನ್ ಮಾತ್ರ ನಾವು ಹೇಳ್ತಿರೋದು. ರೀಫಿಲ್ ಒಂದೇ ಇದ್ದರೆ ಫ್ರ್ಯಾಕ್ಷನು ಒಂದೇ ಇರುತ್ತೆ. ಬಟ್ ಇಲ್ಲಿ ರೀಫಿಲ್ಸ್ ಅಂತ ಹೇಳಿದ್ದಾರೆ ಅಂದರೆ ಸಬ್ಜೆಕ್ಟ್ಗಳು ಎಷ್ಟಾಗಿದ್ದಾವೆ? ಮೋರ್ ದ್ಯಾನ್ 2
2 ಆರ್ ಮೋರ್ ದ್ಯಾನ್ 2 ಇದಾವೆ, ಅದಕ್ಕೆ ಪ್ಲೂರಲ್ ಬಂತು. 1/5 ಆಫ್ ಆಲ್ ದ ರೀಫಿಲ್ಸ್, ಅದಕ್ಕೆ 1/5 ಆಫ್ ಆಲ್ ದ ರೀಫಿಲ್ಸ್ ಅಂದ್ರೆ ಏನು? 5 ರೀಫಿಲ್ಸ್ ಇದಾವೆ, ಆರ್ ಎಲ್ಸ್ 10 ರೀಫಿಲ್ಸ್ ಇದಾವೆ ಅನ್ಕೊಳ್ಳಿ. 10 ರೀಫಿಲ್ಸ್ ಅಲ್ಲಿ 1/5 ಏನು? ಇಟ್ ಈಸ್ 2. 2 ಈಸ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಪ್ಲೂರಲ್. ಪ್ಲೂರಲ್ ಇದ್ದಾಗ ಐ ಶುಡ್ ಯೂಸ್ ಪ್ಲೂರಲ್. ಸರ್ ಇಲ್ಲಿ 10 ಇರುತ್ತೆ ಅಂತ ಹೆಂಗೆ, 5 ಇರ್ಬೋದು ಅಲ್ಲ ಅಂತ. 5 ಅಲ್ಲ, 10 ಹೇಳ್ತೀನಿ ನಾನು, 15 ಹೇಳ್ತೀನಿ. ಅದಕ್ಕೆ ನೀವು 5 ಅಂತ ತಗೊಂಡ್ರೆ ನಾನು 15 ಅಂತ ತಗೊಂತೀನಿ. ಯು ನೆವರ್ ನೋ. ಬಟ್ ಒನ್ ಥಿಂಗ್ ಯು ಕ್ಯಾನ್ ನೋ ಇಸ್ ರೀಫಿಲ್ಸ್ ಅಂತ ಹೇಳಿದಾಗ ನಮಗೆ ಪ್ಲೂರಲ್ಲೇ ಬರುತ್ತೆ. ದಿಸ್ ಇಸ್ ಒನ್ ಚಾನ್ಸ್. 10, 15, 20 ಆ ಥರ ಬರೋಕೆ ಎಷ್ಟು ಚಾನ್ಸಸ್ ಇದಾವೆ? ಇನ್ಫೈನೈಟ್ ಚಾನ್ಸಸ್ ಇದಾವೆ. ವಿಚ್ ಇಸ್ ಕರೆಕ್ಟ್? ದಟ್ ವಿಚ್ ಇಸ್ ಮೇಜರ್ ದಟ್ ವಿಲ್ ಟೇಕ್ ಇಟ್. ಸೊ 1/5 ಆಫ್ ರೀಫಿಲ್ಸ್ ಅಂತ ಹೇಳಿದಾಗ ನಮಗೆ ಪ್ಲೂರಲ್ ನಂಬರ್ ಸಿಗುತ್ತೆ. ಅದಕ್ಕೆ ಐ ಯೂಸ್ ಹ್ಯಾವ್. 1/5 ಆಫ್ ದ ರೀಫಿಲ್ ಅಂತಾಗ ಸಿಂಗಿಲ್ ರೀಫಿಲ್, ಒಂದೇ ಒಂದು ರೀಫಿಲ್ ಇರುತ್ತೆ, ಅದರೊಳಗೆ 1/5 ಅಂತ. ಸೊ ದಿಸ್ ಇಸ್ ಅ ಸಿಂಗ್ಯುಲರ್. ಈ ಟೋಟಲ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗುತ್ತೆ. ಆವಾಗ ನಾವು ಹ್ಯಾಸ್ ಅಂತ ಬರಿಬೇಕು, ಹ್ಯಾವ್ ಅಲ್ಲ. ಇಲ್ಲಿ ಹ್ಯಾವ್ ಅಂತ ಬರಿಬೇಕು, ಹ್ಯಾಸ್ ಅಲ್ಲ. ವೆನ್ ಇಟ್ ಈಸ್ ರೀಫಿಲ್ಸ್. ಸೊ ನಮಗೆ ಡಿಫ್ರೆನ್ಸಿಯೇಷನ್ ಎಲ್ಲಿ ಬರ್ತಾ ಇದೆ? ವೇರ್ ಇಸ್ ದ ಡಿಫ್ರೆನ್ಸಿಯೇಷನ್ ಕಮಿಂಗ್? ಸಿಂಪಲ್. ಇಲ್ಲಿ ಹ್ಯಾಸ್ ಆರ್ ಹ್ಯಾವ್ ಅಂತ ಎಲ್ಲಿ ಬರ್ತಾ ಇರೋದು? ಇಟ್ ಈಸ್ ಸಿಂಪಲ್ ಇನ್ ಜಸ್ಟ್ ಅ ಸಿಂಗಲ್ ವರ್ಡ್ ವಿಚ್ ಇಸ್ ಪ್ಲೂರಲ್. ಪ್ಲೂರಲ್ ಇದ್ರೆ ಪ್ಲೂರಲ್ ವರ್ಬ್ ಬರಬೇಕು, ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ವರ್ಬ್ ಬರಬೇಕು, ಅಷ್ಟೆ. ಈಗ ಗೊತ್ತಾಗ್ತಾ ಇದೆಯಾ? ಇದು ಎಷ್ಟು ಜನಕ್ಕೆ ಗೊತ್ತು? ವೆರಿ ಲೆಸ್ ಪೀಪಲ್ ನೋ ದಿಸ್. ಇಲ್ಲಿ 1/5 ಅಂತ ಬಂದಾಗ 1 ಅಂದರೆ 1/5, 1/4, 1/6. ನ್ಯೂಮರೇಟರಲ್ಲಿ 1 ಬಂದರೆ ಒಂಥರ, ನ್ಯೂಮರೇಟರ್ನಲ್ಲಿ ಅದರ್ ದ್ಯಾನ್ 1, ಸಪೋಸ್ 2/3, 4/5. ನ್ಯೂಮರೇಟರಲ್ಲಿ 1 ಇದೆಯಾ? ಇಲ್ಲ. ಆ ಥರ ಇದ್ದಾಗ ಸಪೋಸ್ 1/4 ಕರೆಕ್ಟ್ ಬರಿಬೇಕು ಅಂತಂದರೆ, ಸಪೋಸ್ 3/4 ಎಸ್ ಬರುತ್ತೆ, ದೆನ್ ಇಟ್ ಈಸ್ ಕರೆಕ್ಟ್. 1 ಬಂದರೆ ದಿಸ್ ವಿಲ್ ಬಿ ಸಿಂಗ್ಯುಲರ್. ಇಲ್ಲಿ 1 ಬಿಟ್ಟು ಪ್ಲೂರಲ್ ಬಂದರೆ ಇಲ್ಲೂ ಪ್ಲೂರಲ್ ಬರುತ್ತೆ, ರೈಟ್? ಸಪೋಸ್ 6/7 ಎಸ್ ಬರುತ್ತಾ? ಬರುತ್ತೆ, ಬಿಕಾಸ್ ದಿಸ್ ಇಸ್ ಪ್ಲೂರಲ್, ಇಲ್ಲೂ ಪ್ಲೂರಲ್ ಬರುತ್ತೆ. 6/7, 1/4, 1/4, 3/4, 2/5, 7/8 ಈ ಥರ. ದಿಸ್ ಈಸ್ ಅಬೌಟ್ ಫ್ರ್ಯಾಕ್ಷನ್. ಫ್ರ್ಯಾಕ್ಷನಲ್ಲಿ 2 ಹೇಳಿದ್ವಿ. ಒಂದು ಇದ್ರ ಬಗ್ಗೆ, ಎರಡನೇದು 1 ಬಗ್ಗೆ, ರೈಟ್? ಈ ಥರ ನ್ಯೂಮರೇಟರ್ 1 ಬಂದರೆ ಇಟ್ ಈಸ್ ಅ ಸಿಂಗ್ಯುಲರ್, 1 ಬಂದರೆ ಸಿಂಗ್ಯುಲರ್, ಅದರ್ ದ್ಯಾನ್ 1 ಪ್ಲೂರಲ್, ಅಷ್ಟೇ ಫ್ರ್ಯಾಕ್ಷನ್ಸ್. ನೆಕ್ಸ್ಟ್ ಪಾಯಿಂಟ್, ಮೆನಿ ಅಂತ ಅಡ್ಜೆಕ್ಟಿವ್ ಬಂದರೆ ಯುವರ್ ನೌನ್ ಶುಡ್ ಬಿ ಪ್ಲೂರಲ್. ನಾರ್ಮಲ್, ದಿಸ್ ಇಸ್ ಲಾಜಿಕಲ್. ಯಾಕೆ? ಸಿ, ಮೆನಿ ಸ್ಟೂಡೆಂಟ್ಸ್ ಅಲ್ವಾ? ಮೆನಿ ಸ್ಟೂಡೆಂಟ್ ಅಂತ ಬರೀತೀರಾ. ಮೆನಿ ಅಂತ ಅಡ್ಜೆಕ್ಟಿವ್ ಕೊಟ್ರೇನೆ ಮೋರ್ ದ್ಯಾನ್ 2 ಆರ್ 2 ಆರ್ ಮೋರ್ ದ್ಯಾನ್ 2. ಮೋರ್ ದ್ಯಾನ್ 2, ಸೊ ಮೋರ್ ದ್ಯಾನ್ ಅಂತಾಗ ಪ್ಲೂರಲ್. ಪ್ಲೂರಲಲ್ಲಿ ಸ್ಟೂಡೆಂಟ್ಸ್, ಮೆನಿ ಸ್ಟೂಡೆಂಟ್ಸ್ ರೈಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ರೈಟ್? ಇದು ಓಕೆ. ನೆಕ್ಸ್ಟ್ ಒನ್, ಮೆನಿ ಆದಮೇಲೆ ಅಕಸ್ಮಾತ್ ಏನಾದರೂ ಆರ್ಟಿಕಲ್ ಎ ಬಂದ್ಬಿಟ್ರೆ ದೆನ್ ಯು ನೀಡ್ ಟು ರೈಟ್ ಎ ಆರ್ ಆ್ಯನ್. ಏನಾದರೂ ಬಂದರೆ ದೆನ್ ಯು ನೀಡ್ ಟು ರೈಟ್. ಇಲ್ಲಿ ಪ್ಲೂರಲ್ ನೌನ್ ಇದೆಯಲ್ಲ, ಇಲ್ಲಿ ಸಿಂಗ್ಯುಲರ್ ನೌನ್ ಬರೀಬೇಕು, ಬಿಕಾಸ್ ಎ ಆರ್ ಆ್ಯನ್ ಕ್ವಾಲಿಫೈಸ್ ಸಿಂಗ್ಯುಲರ್ ನೌನ್ ಓನ್ಲಿ. ಅದಕ್ಕೆ ಮೆನಿ ಪ್ಲಸ್ ಎ ಬಂದಾಗ ಸಿಂಗ್ಯುಲರ್ ನೌನ್ ಬರೀಬೇಕು, ರೈಟ್? ವಾಟ್ ಈಸ್ ದಿಸ್ ಇಸ್ ಕರೆಕ್ಟ್ ಇದ್ದಾಗ ಇದು ಕರೆಕ್ಟೇ. ಮೆನಿ ಅ ಸ್ಟೂಡೆಂಟ್, ಮೆನಿ ಅ ಸ್ಟೂಡೆಂಟ್, ಇದು ಕರೆಕ್ಟ್. ಸಬ್ಜೆಕ್ಟ್ ವರ್ಬಲ್ಲಿ ನೋಡೋಣ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಏನಾಗುತ್ತೆ ನೆಕ್ಸ್ಟ್ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಮೆನಿ ಪ್ಲಸ್ ಪ್ಲೂರಲ್ ನೌನ್ ಬರುತ್ತೆ. ಮೆನಿ ಎ ಅಂತ ಬಂದಮೇಲೆ ಸಿಂಗ್ಯುಲರ್ ನೌನ್ಸ್ ಬರೋದು ನೆಕ್ಸ್ಟ್. ಮೆನಿ ಎ ಸ್ಟೂಡೆಂಟ್ ಕರೆಕ್ಟ್, ಮೆನಿ ಸ್ಟೂಡೆಂಟ್ಸ್ ಕರೆಕ್ಟ್, ರೈಟ್? ಇನ್ನೊಂದು, ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಮೋರ್ ದ್ಯಾನ್ 1 ಸ್ಟೂಡೆಂಟ್ಸ್, ಇಲ್ಲಿ ವಾಸ್ ಅ, ಇಲ್ಲಿ ವರ, ಹೇಳಿ. ನಾನು ಫಸ್ಟ್ ಕ್ವಶನೇ ಕೇಳ್ತೀನಿ, ಆವಾಗ ಆನ್ಸರ್ ನೀವು ಕೊಟ್ಟ ತಕ್ಷಣ ನಾನು ಐ ಟೆಲ್ ಯು ವಾಟ್ ಇಸ್ ದ ರೂಲ್.
ಓಕೆ. ವಾಟ್ ಈಸ್ ದ ರೂಲ್ ನಾವು? ಸಿಂಪಲ್. ಹಾಂ, ಮೋರ್ ದ್ಯಾನ್ ಒನ್ ಆದಮೇಲೆ ನಮಗೆ ಇಲ್ಲಿ ಸಿಂಗ್ಯುಲರ್ ನೌನ್ ಬರಬೇಕು. ಸೊ ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್. ಒನ್ ಈಸ್ ಕ್ವಾಲಿಫೈಯಿಂಗ್ adjective as a is qualifying as an adjective to this noun. ಯಾವಾಗ ಒನ್ ಈಸ್ ಆಕ್ಟಿಂಗ್ ಲೈಕ್ ಅನ್ ಅಡ್ಜೆಕ್ಟಿವ್, ಒನ್ ಈಸ್ ಸಿಂಗಲ್ ಇದ್ದಾಗ ನಮಗೆ ಸಿಂಗ್ಯುಲರ್ ನೌನ್ ಬರಬೇಕು. ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ಸ್ ಅಲ್ಲ, ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್. ಅವಾಗ ಏನು ಮಾಡಬೇಕು ಅಂತದ್ದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಹೇಳ್ತೀನಿ. ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ ವಾಸ್ ಅ ವರ್ರ, ದಟ್ ವಿಲ್ ಡಿಸ್ಕಸ್ ಇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಬಟ್ ಯು ಹ್ಯಾವ್ ಟು ನೋ, ಯು ಹ್ಯಾವ್ ಟು, of course, in comment box many will be writing, but I'll tell you the logic behind this in the subject verb agreement only. More than one student ಅಂತ ನೀವು ನೆನ್ಪಿಟ್ಕೋಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಕಲೆಕ್ಟಿವ್ ನೌನ್ಸ್. ನಾವು ಕಲೆಕ್ಟಿವ್ ನೌನ್ಸ್ ಅಂತ ನೋಡಿದ್ವಲ್ಲ, ಕಲೆಕ್ಟಿವ್ ನೌನ್ಸ್. ವಾಟ್ ಆರ್ ಆಲ್ ದಿಸ್ ಕಲೆಕ್ಟಿವ್ ನೌನ್ಸ್? ಕಲೆಕ್ಟಿವ್ ನೌನ್ಸ್ ಬಂದಾಗ ರೈಟ್, these will act as singular nouns, these will act as plural nouns also, right? Singular noun ಯಾವಾಗ? when this as spoken as a single unit. When plural noun, collective noun becomes a plural noun when that is, what is this, spoken when the unit is divided. When the unit is divided, or different meanings. What is this? Group has different ERENT, different opinions. ಎಕ್ಸಾಂಪಲ್, ಸಪೋಸ್ ಕಲೆಕ್ಟಿವ್ ನೌನಲ್ಲಿ ಇದು ಪ್ರೀವಿಯಸ್ ಇರ್ಬಿಟ್ಟೆ. ದ ಜೂರಿ ಹ್ಯಾಸ್ ಗಿವನ್ ದ ಡೆಸಿಷನ್. ನೌ ಯು ಟೆಲ್ ಮಿ, ಇಲ್ಲಿ ದ ಜೂರಿ ಹ್ಯಾವ್ ಗಿವನ್ ದ ಡೆಸಿಷನ್. ಈಗ ನೋಡಿ, ಏನು ಕರೆಕ್ಟಾ ಅಲ್ವಾ? ಎಸ್, ಇಲ್ಲಿ ದ ಜೂರಿ ಇದೆ, ಇಲ್ಲಿ ಹ್ಯಾಸ್ ಇದೆ, ಇಲ್ಲಿ ಹ್ಯಾವ್ ಇದೆ. ಇದು ಕರೆಕ್ಟ್ ಇದ್ರೆ ಇದು ತಪ್ಪಾಗಬೇಕು, ಇದು ತಪ್ಪಿದ್ರೆ ಇದು ಕರೆಕ್ಟ್ ಆಗಬೇಕು. ಬಟ್ ವಾಟ್ ವಿಲ್ ಐ ಸೇ ಹಿಯರ್ ಈಸ್ ಎರಡೂ ಕರೆಕ್ಟೇ. ಯಾಕೆ? ಅದೇ ಹೇಳಿದ್ನಲ್ಲ, ಕಲೆಕ್ಟಿವ್ ನೌನ್ ವಿಲ್ ಬಿಕಮ್ ಅ ಸಿಂಗ್ಯುಲರ್ ನೌನ್ ವೆನ್ ಇಟ್ ಈಸ್ ಟೇಕನ್ ಕನ್ಸಿಡರ್ ಆಸ್ ಸಿಂಗಲ್ ಯೂನಿಟ್. ಜೂರಿ ಇದು ಸಿಂಗ್ಯುಲರ್ ನೌನ್ ಆಗಿದೆ. ಯಾಕೆ ಗೊತ್ತಾ? ಜೂರಿ ಅಂದ್ರೆ ಏನು? ಅ ಸೆಟ್ ಆಫ್ ಪೀಪಲ್ ಹೂ ವಿಲ್ ಗಿವ್ ಅ ಡೆಸಿಷನ್, ರೈಟ್? ಎಲ್ಲರೂ ಒಂದು 10 ಜನ ಇದ್ದಾರೆ, 10 ಜನ ಒಂದು ಸೇರಿ ಒಂದು ಜೂರಿ ಅಂತ ಹೇಳ್ತೀವಿ. ಈ ಜೂರಿನಲ್ಲಿ ಈ 10 ಜನದ್ದು ಒಂದೇ ಒಂದು ಆನ್ಸರ್, ಒಂದೇ ಒಂದು ಡೆಸಿಷನ್ ಆದರೆ ದೆನ್ ಡೆಸಿಷನ್ಸ್ ಎಷ್ಟು? ಒಂದೇ ಡೆಸಿಷನ್. ಅವಾಗ ಟೋಟಲ್ ಜೂರಿ ಒಂದೇ ಡೆಸಿಷನ್ ತಗೊಂಡ್ರೆ ದೆನ್ ದಿಸ್ ಜೂರಿ ಬಿಕಮ್ಸ್ ಅ ಸಿಂಗ್ಯುಲರ್ ನೌನ್. ಅವಾಗ ಸಿಂಗ್ಯುಲರ್ ವರ್ಬ್ ಬಂತು, ಹೆನ್ಸ್ ಇಟ್ ಈಸ್ ಕರೆಕ್ಟ್. ಈಗ ಜೂರಿದಲ್ಲಿ 10 ಜನ ಇದ್ದಾರೆ, ಒಬ್ಬರಿಗೆ ಕರೆಕ್ಟ್ ಅನಿಸ್ತು, ಒಬ್ಬರಿಗೆ ತಪ್ಪು ಅನಿಸ್ತು. ಸೊ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಆಗಿದೆ. ಆವಾಗ ಜೂರಿದಲ್ಲಿ ಎಷ್ಟು ಜನ ಇದ್ರೆ, ಎಷ್ಟು ಒಪಿನಿಯನ್ಸ್ ಇದ್ರೆ ಏನಾಗುತ್ತೆ? ಒಪಿನಿಯನ್ಸ್ ಎಷ್ಟು? ಒಪಿನಿಯನ್ಸ್ ಆರ್ 2 ಆರ್ ಮೋರ್. ಒಪಿನಿಯನ್ಸ್ 2 ಆರ್ ಮೋರ್ ಇದ್ದಾಗ ದೆನ್ ದಿಸ್ ಬಿಕಮ್ಸ್ ಪ್ಲೂರಲ್. ಪ್ಲೂರಲ್ ಇದ್ದಾಗ ದಿಸ್ ಸಬ್ಜೆಕ್ಟ್ ಬಿಕಮ್ಸ್ ಪ್ಲೂರಲ್ ನೌನ್. ಪ್ಲೂರಲ್ ನೌನ್ ಇದ್ದಾಗ ನನಗೆ ಪ್ಲೂರಲ್ ವರ್ಬೇ ಬರಬೇಕು. ಇಲ್ಲಿ ಜೂರಿದು ಎಷ್ಟು ಡೆಸಿಷನ್ಗಳಿದ್ದು ಇರೋದು? ಒಂದೇ ಡೆಸಿಷನ್. ಒನ್ ಡೆಸಿಷನ್ ಇದ್ದಾಗ ಗ್ರೂಪ್ ಎಲ್ಲದಕ್ಕೂ ಒಂದೇ ಡೆಸಿಷನ್ ಇರುತ್ತೆ. ಒಂದೇ ಡೆಸಿಷನ್ ಇದ್ದಾಗ ದಿಸ್ ಇಸ್ ಅ ಸಿಂಗ್ಯುಲರ್ ನೌನ್ ಆಗುತ್ತೆ. ಸಿಂಗ್ಯುಲರ್ ನೌನ್ ಆದಾಗ ಸಿಂಗ್ಯುಲರ್ ವರ್ಬ್ ಬರಬೇಕು. ಅದೇ ಬಂದಿದೆ, ಅದಕ್ಕೆ ಕರೆಕ್ಟ್, ಇದು ಕರೆಕ್ಟ್. ಅದೇ ಹೇಳೋದು, ಕಲೆಕ್ಟಿವ್ ನೌನ್ ಕಲೆಕ್ಟಿವ್ಲಿ ಒಂದೇ ಮಾತಲ್ಲಿದ್ರೆ ದಟ್ ಬಿಕಮ್ಸ್ ಅ ಸಿಂಗ್ಯುಲರ್ ನೌನ್. ಕಲೆಕ್ಟಿವ್ ನೌನ್ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಆದರೆ, ಡಿವೈಡೆಡ್ ಅಥವಾ ಡಿಫ್ರೆಂಟ್ ಒಪಿನಿಯನ್ ಆದರೆ, ಅವಾಗ ಒಪಿನಿಯನ್ಸ್ ಜಾಸ್ತಿ ಆದಾಗ 2 ಆರ್ ಮೋರ್ ಆದಾಗ, 2 ಅಂದರೆ ಪ್ಲೂರಲ್, ಮೋರ್ ಅಂದ್ರೂ ಪ್ಲೂರಲ್. ಒಂದೇ ಒಂದು ಡೆಸಿಷನ್ ತಗೊಂಡ್ರೆ ದಟ್ ಓನ್ಲಿ ದೆನ್ ಇಟ್ ಬಿಕಮ್ ಸಿಂಗ್ಯುಲರ್ ನೌನ್. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ is uncountable nouns, right? Wait a minute. Yeah, uncountable nouns. What are uncountable nouns? ಯಾವ ನೌನ್ಗಳನ್ನ ನಾವು ಕೌಂಟ್ ಮಾಡೋಕ್ಕೆ ಬರಲ್ವೋ ಅವೆಲ್ಲ
ಅನ್ಕೌಂಟಬಲ್ ನೌನ್ಸ್ ಅಂತ ನಾವು ಹೇಳ್ತೀವಿ. ಡೋಂಟ್ ರೈಟ್ ಎನಿಥಿಂಗ್ ದಟ್ ವಿಚ್ ಕೆನ್ ನಾಟ್ ಬಿ ಕೌಂಟೆಡ್ is what called as uncountable. ನೋಡಿ, ಐ ಜಸ್ಟ್ ಟುಕ್ ದ ಸ್ಕ್ರೀನ್ಶಾಟ್ ಆಫ್ ವಾಟ್ ಎವರ್ ಐ ಆಮ್ ಗಿವಿಂಗ್ ಇಟ್ ಟು ಯು. ಬಟ್ ನೆನ್ಪಿಟ್ಕೊಳ್ಳಿ ದಟ್ ಅನ್ಕೌಂಟಬಲ್ ನೌನ್ಸ್ ಆರ್ ದಟ್ ವಿಚ್ ಕೆನಾಟ್ ಬಿ ಕೌಂಟೆಡ್. ಸರ್, ಮೆಷಿನರಿ ಅಂತ ಇದೆ, ಇದು ಕೌಂಟ್ ಮಾಡಕ್ ಬರುತ್ತಲ್ಲ 1, 2 ಅಂತ. ಎಸ್, ಒಂದು ಮೆಷಿನ್ ಇದ್ರೆ ಅದರಲ್ಲಿ ಸಿಂಗಲ್ ಇಂಚು ಮೆಷಿನರಿನೇ. ಒಂದೊಂದು ಇಂಚನ್ನ ನೀವು ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತಾ? ಬರಲ್ಲ. ಅದಕ್ಕೆ ಮೆಷಿನರಿ ಈಸ್ ಅ ಅನ್ಕೌಂಟಬಲ್ ನೌನ್, ಈಸ್ ಅನ್ ಅನ್ಕೌಂಟಬಲ್ ನೌನ್. ರೈಟ್, ಲಗೇಜ್ ಅನ್ಕೌಂಟಬಲ್. ಇದರಲ್ಲಿ ಫೇಮಸ್ ಏನು ಅಂತಂದ್ರೆ, ನಿಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ವಾಟ್ ಇಸ್ ದಿಸ್ ಆಲ್ಫಾಬೆಟ್, ರೈಟ್, ಎಕ್ವಿಪ್ಮೆಂಟ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೈ ದಿಸ್ ಯು ವಿಲ್ ಆಲ್ಸೋ ಬಿ ಕಮಿಂಗ್ ಟು ನೋ ದಟ್ ಈವನ್ ಐ ನೋ ದಟ್. ಜ್ಯುವೆಲರಿ, ರೈಟ್, ಇನ್ಫಾರ್ಮೇಶನ್, ರೈಟ್, ಲಗೇಜ್, ಮೆಷಿನರಿ. ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ ಬಿಟ್ಸ್. ಇನ್ನೂ ಹಳೇದು ಹೋಗಬೇಕು ಅಂತಂದ್ರೆ ಶಾಂಪು, ರೈಟ್, ಸ್ಟೇಷನರಿ ಇಸ್ ಅಗೇನ್ ತುಂಬ ಹಳೇದು, ರೈಟ್. ದೀಸ್ ಆರ್ ಆಲ್. ಬ್ರೆಡ್ ಆಲ್ಸೋ ಐ ಥಿಂಕ್ ಇನ್ ಸಮ್ ಡಿಫರೆಂಟ್ ಎಕ್ಸಾಮ್, ರೈಟ್. ಆ್ಯಂಡ್ ದಿಸ್ ಇಸ್ ಇನ್ ಲೇಟೆಸ್ಟ್ ಅಡ್ವೈಸ್. ಓಕೆ, ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಮಿಕ್ಕಿದ್ದು ಬರ್ತವೆ, ಬಿಸ್ನೆಸ್, ನಾಲೆಡ್ಜ್, ಟ್ರಾಫಿಕ್, ವೆದರ್, ಇವೆಲ್ಲ ಅನ್ಕೌಂಟಬಲ್ ನೌನ್ಸ್, ಕೌಂಟ್ ಮಾಡೋಕ್ಕೆ ಬರಲ್ಲ, ರೈಟ್. ಸೊ ಬ್ಯಾಗೇಜಸ್ ಅಂತ ಹೇಳಬಾರ್ದು, ಇಲ್ಲಿ ಎಸ್ ಬರಿಬಾರ್ದು. ಬ್ರೆಡ್ಸ್ ಅಂತ ಬರಿಬಾರ್ದು, ರೈಟ್. ಎಕ್ವಿಪ್ಮೆಂಟ್ಸ್ ಅಂತ ಬರಿಬಾರ್ದು. ಫರ್ನಿಚರ್ಸ್ ಅಂತ ತಪ್ಪು. ಇಟ್ ಈಸ್ ಫರ್ನಿಚರ್. 2 ಇದ್ರು 10 ಇದ್ರು ಒಂದೇ ಇದ್ರೂ ಇಟ್ ಈಸ್ ಫರ್ನಿಚರ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಈಸ್ ಆಲ್ ಅಬೌಟ್ ಅನ್ಕೌಂಟಬಲ್ ನೌನ್ಸ್. ಈಗ ತನಕ ನಾವು ಏನು ಮಾತಾಡಿದ್ವಿ? ಸಿಂಪಲ್ ನೌನಲ್ಲಿ ವಾಟ್ ಇಸ್ ದಿಸ್ ನಂಬರ್ ಬಗ್ಗೆ ಮಾತಾಡಿದ್ವಿ, ರೈಟ್. ಒಂದು ನೌನ್ ಕೌಂಟಬಿಲಿಟಿನಲ್ಲಿ ಒಂದು ಕೌಂಟಬಲ್ ನೌನ್ಸ್ ಇರ್ಬೋದು, ಅಥವಾ ಎರಡನೇದು ಅನ್ಕೌಂಟಬಲ್ ನೌನ್ಸ್ ಇರ್ಬೋದು. ಇಷ್ಟೇ ಅಲ್ವಾ? ಕೌಂಟಬಲ್ ಅಲ್ಲಿ ಏನು ಸಿಗುತ್ತೆ ನಿಮಗೆ ಗೊತ್ತು, ರೈಟ್. ಕೌಂಟಬಲ್ ಅಲ್ಲಿ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಅನ್ಕೌಂಟಬಲ್ ಅಲ್ಲಿ ಆಲ್ ಅನ್ಕೌಂಟಬಲ್ ನೌನ್ಸ್ ಆರ್ ಸಿಂಗುಲರ್ ಓನ್ಲಿ. ಇಷ್ಟು ನೆನಪಿದ್ರೆ ಸಾಕು. ಇದರಲ್ಲಿ ಏನೇನು ಬರ್ತಾವೋ ಅಂತ ನೋಡಿದ್ವಿ. ಇದರಲ್ಲಿ ಮೆನಿ ಥಿಂಗ್ಸ್ ವಿ ಹ್ಯಾವ್ ಸೀನ್, ಸ್ಪೆಷಲಿ 5 ಕ್ಲಾಸಿಫಿಕೇಶನ್ಸ್. ಸಿಂಗುಲರ್ ಥರ ಕಾಣಿಸೋದು ಪ್ಲೂರಲ್, ಪ್ಲೂರಲ್ ಥರ ಕಾಣಿಸೋದು ಸಿಂಗುಲರ್, ಎಸ್ ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗೋದು, ಸಿಂಗುಲರ್ ಪ್ಲೂರಲ್ ಸೇಮ್ ವರ್ಡ್ ಇರೋದು, ಈ ಥರ ಸೇಮ್ ಇರ್ತವೆ. ಇವೆಲ್ಲ ಇಂಪಾರ್ಟೆಂಟ್ಗಳು. ಅನ್ಕೌಂಟಬಲ್ ನೌನ್ ಸಿಂಪಲ್, ಯಾವ ವರ್ಡ್ ಅಂತ ನೋಡಬೇಕು. ನೋಡಿದ ತಕ್ಷಣ ಇವೆಲ್ಲ ಸಿಂಗುಲರ್ ನೌನ್ಸ್, ಕೌಂಟ್ ಮಾಡಕ್ಕೆ ಬರಲ್ಲ ಅಲ್ವಾ, ಅದಕ್ಕೆ ಸಿಂಗುಲರ್ ನೌನ್ಸ್ ಆಗೋಗಿದ್ದಾವೆ. ಬೈ ದಿಸ್ ವಿ ಕಂಪ್ಲೀಟ್ ದ ನೌನ್ ನಂಬರ್. ನವ್ ಇಟ್ ಈಸ್ ಅಬೌಟ್ ಜೆಂಡರ್ ಕ್ಲಾಸಿಫಿಕೇಶನ್. ಜನರಲ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿದ್ರಲ್ಲ, ಜೆಂಡರಲ್ಲಿ 4 ಇದ್ದಾವೆ, MFNC, ರೈಟ್. ವಾಟ್ ಇಸ್ ಮ್ಯಾಸ್ಕ್ಯುಲೈನ್, ಫೆಮಿನೈನ್, ನ್ಯೂಟರ್ ಆ್ಯಂಡ್ ಕಾಮನ್ ಜೆಂಡರ್, ಆರ್ ಎಲ್ಸ್ ನಾರ್ಮಲಿ, ರೈಟ್, ಕಾಮನ್ ಆ್ಯಂಡ್ ನ್ಯೂಟರ್, MFCN. ಅಷ್ಟೇ. ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಲಾಸ್ಟ್ ಕ್ಲಾಸ್ ವಾಸ್ 1 hour. ಐ ಥಾಟ್ ಓಕೆ ದಿಸ್ ಜಾಸ್ತಿ ಆಯಿತು ಅಂತ. ನಾರ್ಮಲಿ ಐ ಡೋಂಟ್ ಕೀಪ್ ಅ ಕ್ಲಾಸ್ ಮೋರ್ ದ್ಯಾನ್ 30 minutes. ರಿಟೆನ್ಷನ್ ಕೆಪಾಸಿಟಿ ಜಾಸ್ತಿ ಜನದ್ದು ಅಷ್ಟೇ, 30 to 40 minutes ಜಾಸ್ತಿ ಓದ್ತಾ ಇರುವಾಗ. ಹೊಸದಾಗಿ ನೀವು ನೋಡ್ತಾ ಇದ್ರೆ ಅಲ್ಲೇ ಹೆಡೆಕ್ ಬಂದ್ಬಿಡುತ್ತೆ. ಸೊ ಐ ಫೀಲ್ ಇಟ್ ಹ್ಯಾಸ್ ಟು ಬಿ ಲಿಮಿಟೆಡ್ ಹಿಯರ್. ವಿ ಕಂಪ್ಲೀಟ್ ದ ನೌನ್ ನಂಬರ್ ಕಾನ್ಸೆಪ್ಟ್, ರೈಟ್. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋದು ನೋಡೋಣ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.